राष्ट्रीय रक्षा के लिए और देश के लोगों की एकता प्रदर्शित करने के लिए 18 मई 2025 को कर्नाटक के तुमकुर शहर में तिरंगा यात्रा ऑपरेशन सिंदूर सफल रहा। अब समय आ गया है कि हम सभी राष्ट्र की रक्षा के लिए भारतीय सेना के साथ हाथ मिलाएं और अपने वीरता से पाकिस्तान को सबक सिखाया है। इस संबंध में रविवार 18 मई 2025 प्रातः 9 बजे शहर के SIT कॉलेज के सामने गंगोत्री रोड और SS पुरम मेन रोड होते हुए सरकारी जूनियर कॉलेज मैदान तिरंगा यात्रा का आयोजन किया। सभी उद्योगपति संघ, श्रमिक, महिला संगठन, कन्नड़ समर्थक संगठन, शैक्षणिक संस्थाएं, जिला चिकित्सक संघ, जिला वकील संघ, ऑटो चालक संघ और शहर सरकारी बैंक, सेवानिवृत्त सैनिक संघ और दक्षिण कद्दत मित्र बंगाल दलित संगठन सभी जाति समूह के नेताओं ने भावनात्मक कार्यक्रम के लिए अपना सहयोग दिया। ರಾಷ್ಟ್ರೀಯ ರಕ್ಷಣೆಗಾಗಿ ನಾಗರಿಕರು ತುಮಕೂರು ಜಿಲ್ಲೆ ತಿರಂಗ ಯಾತ್ರೆ ನಮ್ಮ ನಡೆ ದೇಶದ ರಕ್ಷಣದ ಕಡೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಬಾಂಧವರೆಲ್ಲ ಸಮುದಾಯದವರೆಲ್ಲ ಆಹ್ವಾನಿಸುತ್ತಾ ರಾಷ್ಟ್ರೀಯ ರಕ್ಷಣೆಗಾಗಿ ಈ ದೇಶದ ಸೈನಿಕರು, ಈ ದೇಶದ ಆಡಳಿತ ವರ್ಗದ ಪ್ರಧಾನಿಗಳು ಇಡೀ ಪ್ರಪಂಚಕ್ಕೆ ಒಂದು ಶಕ್ತಿಯನ್ನು ತೋರಿಸೋದ್ರ ಮೂಲಕ ಈ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಪ್ರಪಂಚದಲ್ಲಿ ನಮ್ಮ ದೇಶವನ್ನು, ನಮ್ಮ ನಾಗರಿಕರನ್ನು, ನಮ್ಮ ಮಹಿಳೆಯರನ್ನು, ನಮ್ಮ ಮಕ್ಕಳನ್ನು ಮುಟ್ಟಿದರೆ ಯಾವ ರೀತಿ ಕಟ್ಟುತ್ತೀವಿ ಅಂತ ಹೇಳಿ ಸೈನ್ಯದ ಮೂಲಕ ಗಾಳಿ ಕಟ್ಟಿ ತೋರಿಸಿದರೆ ಇಡೀ ಪ್ರಪಂಚಕ್ಕೆ ಈಗ ಭಾರತ ದೇಶದ ಒಂದು ಶಕ್ತಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಭಾರತ ದೇಶದಲ್ಲಿ ಒಂದು ಪಾಕಿಸ್ತಾನದ ಒಂದು ತೊಡಗಿಸಿದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ನಮ್ಮ ಸೈನಿಕರ ಬೆಂಬಲವಾಗಿ ನಾವು ಈ ದೇಶದ ಜನರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಾಗರಿಕರು, ಮಹಿಳೆಯರು, ಒಟ್ಟಾಗಿ ಯುವಕರು ಎಲ್ಲರೂ ಎಲ್ಲ ಜಾತಿ ಜನಾಂಗದವರು ನಿಮ್ಮ ದೇಶದ ಸೈನಿಕರ ಜೊತೆಯಲ್ಲಿ, ನಿಮ್ಮ ಆಡಳಿತದ ಜೊತೆಯಲ್ಲಿ ನಾವು ಇದ್ದೀವಿ ನಾವು ಸಂದೇಶ ಕೊಡೋದ್ರ ಮೂಲಕ ತುಮಕೂರು ನಗರದಲ್ಲಿ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ತಿರಂಗ ಯಾತ್ರೆಯಲ್ಲಿ ಎಲ್ಲ ಉದ್ಯಮಗಳಾಗಿರ್ಬೋದು, ನಾಗರಿಕರ ಆಟ ಸೌಕರ್ಯಗಳು, ಸ್ವಾಮೀಜಿಗಳು, ಎಲ್ಲ ಧರ್ಮದವರು, ಸಿಖ್ ಧರ್ಮದವರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಸುಮಾರು 10 ರಿಂದ 15 ಸಾವಿರ ಜನ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ದೇಶಕ್ಕೆ ಒಂದು ರಕ್ಷಣೆ ಅಂತಂದರೆ ನಮ್ಮ ಜೊತೆ ಎಲ್ಲ ನಾಗರಿಕರನ್ನು, ಎಲ್ಲ ಸಮಾಜ ನಮ್ಮ ಜೊತೆ ಇದೆ ಅಂತ ಒಂದು ಸಂದೇಶ ಕೊಡೋದಕ್ಕೆ, ಮತ್ತು ಇನ್ನೊಂದು ನಮ್ಮ ತುಮಕೂರಿನ ಎಲ್ಲ ಸಂಘ ಸಂಸ್ಥೆ ಮುಖಂಡರು, ನಾಗರಿಕರು, ಒಂದು ಸ್ವಲ್ಪ ಉದ್ಯಮಗಳು ಎಲ್ಲ ಸೇರಿ ಒಂದು ಸೈನಿಕಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದೆ. ಯಾವ ರೀತಿ ಅಂತಂದರೆ ಸೈನ್ಯಕ್ಕೆ ಹೊಡಿತಾ ಇರುವಂಥದ್ದು ಒಂದು ಯುದ್ಧದ ಸಾಮಗ್ರಿ ಆಗಿರ್ಬೋದು, ಸೈನಿಕರಿಗೆ ಬೇಕಾದಂಥ ಒಂದು ವಸ್ತು ಆಗಿರ್ಬೋದು, ಅದನ್ನು ತುಮಕೂರು ನಾಗರಿಕರ ಪರವಾಗಿ ಎಲ್ಲ ರಾಜಕೀಯಗಳನ್ನು ಒಳಗೊಂಡಂತೆ ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ಅದನ್ನು ಒಂದು ತೀರ್ಮಾನ ಮಾಡಿದ್ರೆ ಉತ್ತಮ ಬೆಳವಣಿಗೆ. ಹಾಗಾಗಿ ನಾವು ಏನು ಈ ಸೈನ್ಯದ ಶಕ್ತಿಯಾಗಿ, ಈ ದೇಶದ ಶಕ್ತಿಯಾಗಿ ನಾವೆಲ್ಲರೂ ನಿಲ್ಲೋಣ ಅಂತ ಹೇಳಿ ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ, ಪತ್ರಿಕಾ ಮೂಲಕ ನಾಗರಿಕರು, ಧರ್ಮಗುರುಗಳು, ಕ್ರಿಶ್ಚಿಯನ್ ಧರ್ಮಗುರುಗಳು, ಮುಸ್ಲಿಂ ಧರ್ಮಗುರುಗಳು, ಆಟೋ ಚಾಲಕರು, ಕನ್ನಡ ಸಂಘಟನೆ ಮುಖಂಡರು, ದಲಿತ ಸಂಘಟನೆ ಮುಖಂಡರು ಎಲ್ಲರೂ ಭಾಗವಹಿಸಬೇಕಂತೇಳಿ ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿ ಮಾಡ್ತೇವೆ.